ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇಳಿ ಶಾರ್ವರಿ. ಅದು ಮೊಬೈಲ್ ತಗೊಂಡು ಹೋಗೋಣ ಅಂತ ಬಂದೆ. ಭಾವ, ಕೆಳಗಡೆ ನಿಮಗೋಸ್ಕರ ಎಲ್ಲರೂ ಕಾಯ್ತಿದ್ದಾರೆ. ಓಹ್, ಬಂದೆ ಶಾರ್ವರಿ. ಮಹೇಶನ್ಗೆ ಇಡೀ ದಿನದ ರಿಪೋರ್ಟ್ ಕೊಡ್ತಾ ಇದ್ದೆ. ಗೊತ್ತಿತ್ತು ಇವರು ಇಂಥದ್ದೇನಾದರೂ ಮಾಡೇ ಮಾಡ್ತಾರೆ ಅಂತ. ಆ ಪೂರ್ಣಿಂಗ್ ಬಿಟ್ಟು ಫೋನಿನ ನೆಪ ಇಟ್ಕೊಂಡು ಬರೋದು 1 ಸೆಕೆಂಡು ಲೇಟ್ ಆಗಿದ್ರೆ ಉಫ್ ದೇವ್ರೇ. ನಡಿ ಶಾರ್ವರಿ. ಯಾಕೆ ಶಾರ್ವರಿ, ಏನು ಸುಸ್ತಾದಾಗಿದೆ? ಹುಷಾರಿಲ್ವಾ? ಆಫೀಸಲ್ಲಿ ಕೆಲಸ ಇತ್ತು ಭಾವ, ಅದೇ ಸುಸ್ತು. ಅದಕ್ಕೆ ಊಟ ಮಾಡಿ ಬೇಗ ಮಲ್ಕೊಳ್ಳೋಣ ಅಂದ್ಕೊಂಡೆ. ಅಯ್ಯೋ, ಮೊದಲೇ ಹೇಳೋದಲ್ವ ಶಾರ್ವರಿ. ನಡಿ ಊಟ ಮಾಡೋಣ. ಗುಡ್ ನೈಟ್ ಮಹೇಶ. ಪುಟ್ಟಿ, ನಂಗೆ ಊಟ ಬೇಡ ಅಂತ ಎಷ್ಟೆಲ್ಲ ಹೇಳಮ್ಮ, ಮತ್ತೆ ಮತ್ತೆ ಕೇಳಿ ಇರಿಟೇಟ್ ಮಾಡಬೇಡ. ಊಟ ಬೇಡವೇ ಬೇಡ ಅಂತಂದೆ ಅಂತ ವಾಪಸ್ ಇಟ್ಟು ಬಂದೆ. ಈಗ ಹಾಲು ತಂದಿದ್ದೀನಿ, ಇದನ್ನು ಬೇಡ ಅನ್ಬೇಡ ಪುಟ್ಟಿ. ನನಗೇನು ಬೇಡಮ್ಮ. ನೋಡು, ನಿನ್ಗಿಷ್ಟ ಅಂತ ಬಾದಾಮ್ ಪುಡಿ ಹಾಕೊಂಬಂದಿದ್ದೀನಿ, ತಗೋ ಪುಟ್ಟಿ. ಪುಟ್ಟಿ, ನೀನೇನು ತಿಂದೆ ಮಲ್ಕೊಂಡ್ರೆ ರಾತ್ರಿ ಹಶ್ವಾಗತ್ತೆ. ನೀನ್ ಖಾಲಿ ಹೊಟ್ಟೆಲ್ ಮಲ್ಕೊಂಡ್ರೆ ನನಗೆ ನಿದ್ದೆ ಬರುತ್ತಾ ಹೇಳು? ಆಹಾ, ಏನ್ ನಾಟಕ ಮಾಡ್ತೀಯಮ್ಮ. ಅಲ್ಲಿ ನನ್ನ ತಾತ ಬಾಯಿಗೆ ಬಂದಂಗೆ ಬೈತಿರ್ಬೇಕಾದ್ರೆ ನಿನಗೇನು ಅನಿಸ್ಲಿಲ್ಲ. ಆದ್ರೆ ಈಗ ನಾನು ಈ ಹಾಲು ಕೊಡ್ತಿಲ್ಲ ಅಂದ್ರೆ ನಿನಗೆ ನಿದ್ದೆ ಹತ್ತಲ್ವಾ? ಯಾಕೆ ಪುಟ್ಟಿ ಹಾಗಂತೀಯ? ಸಾಕು ಸುಮ್ನಿರಮ್ಮ. ಅಕಸ್ಮಾತ್ ನನಗೆ ಒಬ್ಳು ಮಗಳಿದ್ದು ಅವಳಿಗೆ ಯಾರು ಬೈತಿದ್ರೆ ನಾನು ಅವಳ ಪರವಾಗಿ ನಿಂತು ಮಾತಾಡ್ತಿದ್ದೆ. ಆದ್ರೆ ನೀನು ತಾತ ಅಷ್ಟೆಲ್ಲ ನನಗೆ ಹೇಳಿದ್ರು ಸುಮ್ಮನೆ ನೋಡ್ಕೊಂಡು ನಿಂತಿದ್ಯಲ್ಲ. ಆಗ್ಲೇ ಗೊತ್ತಾಯ್ತು ನಿನ್ ಪ್ರೀತಿ ಏನು ಅಂತ. ಅದು ಹಾಗಲ್ಲ ಪುಟ್ಟಿ, ತಾತ ದೊಡ್ಡವರಲ್ವಾ, ಅವ್ರಿಗೆ ಎದುರು ಮಾತಾಡೋಕ್ಕಾಗತ್ತಾ? ಅದು ಅಲ್ಲದೆ ಅವ್ರಿಗೆ ನಿನ್ನ ಮೇಲೆ ಸಿಟ್ಟಿದ್ರು ಈ ಮನೇಲಿರೋದಕ್ಕೆ ನಿನಗೆ ಅವಕಾಶ ಕೊಟ್ಟಿದ್ದಾರೆ. ಆ ಕೃತಜ್ಞತೆ ಇರಬೇಕಲ್ವಾ? ಹೌದು, ನನಗೆ ಯಾವುದೂ ಇಲ್ಲ. ಈಗ ನಿನ್ ಕಂತೆ ಪುರಾಣ ಬಿಟ್ಟು ಮಲ್ಕೋ. ಛೇ, ಪೂರ್ಣಿ ಜೊತೆ ಇಲ್ಲ ಅಂದರೆ ನಿದ್ದೆನೇ ಬರ್ತಿಲ್ವಲ್ಲ. ಇಷ್ಟೆಲ್ಲ ಮಿಸ್ ಮಾಡ್ಕೋತಿದ್ದೀನಿ ಅಂತ ಗೊತ್ತಿದ್ರೆ ದೀಪಿಕಾಗೆ ನಮ್ಮ ರೂಮಲ್ಲಿ ಇರೋಕ್ಕೆ ಓಕೆ ಅಂತ ಹೇಳ್ತಾನೆ ಇರಲಿಲ್ಲ. ಏನಬಿ ಒಂದು ಬಾಕಿ ಇತ್ತು. ಹೆಸರು ನಿದ್ದೆ ಬಂದ ಹಾಗೆ. ಅಬ್ಬಿ ಚಿಕ್ಕ ವಯಸ್ಸಲ್ಲೂ ನಿದ್ದೆ ಕಣ್ಣಲ್ಲಿ ಒದ್ದು ನಿದ್ದೆ ಕೆಡಿಸ್ತಿದ್ದ.
ಹಾಗೆ ಇದ್ದಾನೆ ಕರ್ಮ. ಗೆಸ್ಟ್ ರೂಮ್ನಲ್ಲಿ ಭಯ ಅನ್ಲು. ಮೋಸ್ಟ್ಲಿ ಈ ಗೊರ್ಕೆ ಸದ್ಗೆ ಗೆಸ್ಟ್ ರೂಮ್ಗೆ ಇವಳ ಬಗ್ಗೆ ಭಯ ಆಗಿರ್ಬೇಕು. ಮಧ್ಯರಾತ್ರಿಲಿ ಎಚ್ಚರ ಆಯ್ತಂದ್ರೆ ಇನ್ನು ನಿದ್ದೆ ಬಂದಂಗೆ. ಇಷ್ಟೊತ್ತು ಕೆಲಸ ಮಾಡ್ತಿದ್ರಾ? ಲ್ಯಾಪ್ಟಾಪ್ ಕಾಣಿಸ್ತಿಲ್ಲ. ಪೂರ್ಣಿ, ನಾನ್ ಪೂರ್ಣಿ ಅಲ್ಲ. ಪೂರ್ಣಿ, ಅಷ್ಟು ಭಯ ಆಗೋಯ್ತು ಗೊತ್ತಾ? ಯಾಕೆ? ಬೇರೆ ಯಾರಿಗೂ ಐ ಲವ್ ಯು ಅನ್ಬಿಟ್ರಿ ಅಂತನಾ? ಹ್ಞೂ ಮತ್ತೆ ಬೇರೆಯವ್ರಿಗೆ ಹೇಳಕ್ ನಾನು ಬಿಟ್ಬಿಡ್ತೀನಾ? ಇಷ್ಟೊತ್ತಲ್ಲಿ ನೀವು ಏನು ಮಾಡ್ತಿದ್ದೀರಾ? ಏನಿಲ್ಲಪ್ಪ, ಹಾಗೆ ಬಂದೆ. ನಿಮ್ಮ ಹೆಂಡತಿ ನಿಮ್ಮ ಜೊತೆಲಿಲ್ಲ ಅಂತ ನಿದ್ದೆ ಬರ್ತಿಲ್ವಾ? ಹಾಗೇನಿಲ್ಲಪ್ಪ, ಚೆನ್ನಾಗಿ ಬಂತು ನಿದ್ದೆ. ನೋಡ, ಸೋಫಾ ಮೇಲೆ ಆರಾಮಾಗಿ ನಿದ್ದೆ ಮಾಡ್ತಿದ್ದೀನಿ. ಹೋ ಹೌದಾ? ಹಾಗಿದ್ರೆ ನಿಮಗೆ ಇನ್ಮೇಲೆ ಇದೇ ಪರ್ಮನೆಂಟ್ ಪ್ಲೇಸ್. ರೂಮಿಗೆ ಬರಬೇಡಿ. ಆಡ್ಕೋ. ಹೌದು, ಆ ದೀಪಿಕಾ ಯಾವಾಗ ವಾಪಸ್ ಹೋಗೋದು? ಸುಮ್ಮನೆ ಇರ್ರಿ, ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ರಿಯಲಿ ಮಿಸ್ಸಿಂಗ್ ಯು ಪೂರ್ಣೆ. ಮೀಟು. ಇನ್ನು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀನೆಲ್ಲಿಗೆ ಹೊರಟೆ? ನಾನು ನೀರು ಕುಡ್ಕೊಂಡು ಮಲಗೋಗೋ. ನಾನೇನು ಎದ್ದು ಬಂದೆ ಸರಿ, ಆದರೆ ಇಷ್ಟೊತ್ತಲ್ಲಿ ಇವಳನಿಗೆ ಎದ್ದು ಬಂದ್ಲು. ರೂಮಲ್ಲಿ ನಿಜವಾಗ್ಲೂ ನೀರಿಲ್ವಾ? ಪುಟ್ಟ, ಪದ್ಮ ಅವ್ರಿಗೆ ಡಬ್ಬಿ ಬಿಸ್ನೆಸ್ಗೆ ಬಂದಿದ್ದ ಅಡ್ವಾನ್ಸ್ನೆಲ್ಲ ಅವ್ರಿಗೆ ಕೊಟ್ಟಿದ್ದೀನಿ. ಮಧ್ಯಾಹ್ನ ತಾತನಿಗೆ ಮಾತ್ರೆ ಕೊಡೋದನ್ನ ಮರೆಯಲ್ಲ. ಒಳ್ಳೆ ಪುಟ್ಟ, ಮಾವ ಮಾತ್ರೆ ಮರೀತಾರೆ, ಅದಕ್ಕೆ ದಿನ ನಿನಗೆ ಹೇಳೋದು. ಗೊತ್ತಮ್ಮ, ಅಕಸ್ಮಾತ್ ನಾನು ಮರೆತ್ರೆ ಅಂತ ಮತ್ತೆ ಮಧ್ಯಾಹ್ನ ಫೋನ್ ಮಾಡ್ತೀರಾ ಅಲ್ವಾ? ಪುಟ್ಟ, ಗ್ಯಾಸ್ ಸ್ಟವ್ ಆನ್ ಆಗೇ ಇತ್ತು. ಅಮ್ಮ, ನೀವು ಕೆಫೆಗೆ ಹೋಗ್ತಿದ್ದೀರಾ ಅಂದರೆ ನಾನಂತೂ ನಂಬಲ್ಲಮ್ಮ. ನೋಡಿ, ನಿಮ್ಮ ದೇಹ ಮಾತ್ರ ಅಲ್ಲಿಗೆ ಹೋಗುತ್ತೆ ಅಮ್ಮ, ಮನಸ್ಸೆಲ್ಲ ಇಲ್ಲೇ ಇರುತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಮ್ಮ, ನಾನೆಲ್ಲ ಸಂಭಾಳಿಸ್ತೀನಿ. ಸಂಭಾಳಿಸ್ತಾಳೆ. ಇವಳು ನೆನ್ನೆ ಮಾಡಿದ ಅಡುಗೆ ಊಟ ಮಾಡೇ ನನ್ನನ್ನು ನಾನಿನ್ನೂ ಸಂಭಾಳಿಸ್ಕೋಬೇಕಾಗಿದೆ. ಬರ್ತೀನಿ ಮಾವ. ಬರ್ತೀನಿ ಪುಟ್ಟ. ಬಾಯ್ ಅಮ್ಮ. ಕೈ ಬೀಸಿದ್ದಾಗಿದ್ರೆ ನನಗೊಂದು ಲೋಟ ಬಿಸಿ ಬಿಸಿ ಕಾಫಿ ತಂದ್ಕೊಡ್ತೀಯ? ಸರಿ, ನನಗೊಂದು ಕಾಫಿ. ಸ್ಟ್ರಾಂಗ್. ಬೇಗದೆ ಬಿದ್ದು ಸ್ಟ್ರಾಂಗ್ ಅತ್ತೆ. ಸೋಗಲಾಡಿ, ಅವಳಿಗೆ ಬೇಕಾದ ಹಾಗೆ ಅವಳು ಮಾಡ್ಕೋತಾಳೆ. ನೀನು ನನಗೆ ಮಾತ್ರ ಕಾಫಿ ಮಾಡ್ಕೊಂಡು ಬಾ, ಹೋಗು. ಹೇಳ್ತಿದ್ದಾಗಲೇ ಹುಲಿ ವೇಷ ಶುರು ಮಾಡಕ್ ಬೇರೆ ಕೆಲಸ ಇಲ್ಲ. ಹೇಳಿದೆ, ನಾನೇ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ನಾನು
ಕೆಲಸ ಮಾಡೋ ಕಾಲಕ್ಕೆ ಕೆಲಸ ಮಾಡಿ ಈಗ ಪೆನ್ಷನ್ ತಗೊಂಡು ನನ್ನದೇ ಹಣದಲ್ಲಿ ಬದುಕ್ತಾ ಇದ್ದೀವಿ. ತುಳಸಿ ಮನೆ ಕೆಲಸನೂ ಮಾಡಿ ಕೆಫೆ ಕೆಲಸನೂ ಮಾಡ್ತಾ ಇದ್ದಾಳೆ. ಇನ್ನು ಸೋಗಲಾಡಿ ಬುಕ್ ಸ್ಟೋರ್ಸ್ನೂ ನೋಡಿಕೊಂಡು ಮನೆಯಲ್ಲೂ ಕೆಲಸ ಮಾಡ್ತಿದ್ದಾಳೆ. ಯಾವ ಕೆಲಸನೂ ಇಲ್ಲದೆ ವೇಸ್ಟ್ ಬಾಡಿ ಅಂತಿದ್ರೆ ಅದು ನೀನು ಮಾತ್ರ. ಮೊದಲು ನೀನು ಎಲ್ಲ ಥರ ಕೆಲಸ ನೋಡ್ಕೋ, ಎಲ್ಲ ಸರಿ ಹೋಗುತ್ತೆ. ಚಿಕ್ಕಯ್ಯವ್ರ ಜೊತೆ ತಿಂಡಿ ತಿಂತೀನಿ, ರೂಮ್ಗೆ ಕಳಿಸಿ ಅಂತಂದ್ರು. ಅಯ್ಯ, ಓ ಹೌದಾ? ಮಹೇಶನ್ಗೂ ಜೊತೆ ಏನಿದೆ, ಒಳ್ಳೇದಾಯ್ತು ಪಾಪಮ್ಮ. ಪಾಪಮ್ಮ ಏನಿದೆಲ್ಲ? ಬ್ರೇಕ್ಫಾಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನೇ ಅಮೇರಿಕನ್ ಬ್ರೇಕ್ಫಾಸ್ಟ್ ಮಾಡಿಸ್ದೆ. ಮಾವ, ನಿನ್ನೆ ನೈಟೇ ಮಾಡೋಣ ಅಂತ ಹೇಳಿದ್ದೆ, ಆದರೆ ಮೆನ್ಯೂನ ನೀವು ಶಾರ್ವರಿ ಅತ್ತೆ ಅಪ್ರೂವ್ ಮಾಡಬೇಕು ಅಂತ ಹೇಳಿದರು ಪಾಪಮ್ಮ. ಅದಕ್ಕೆ ಇವತ್ತು ರೆಡಿ ಮಾಡಿಸಿದ್ದೀನಿ. ಅದೊಂದು ಇಂಪಾರ್ಟೆಂಟ್ ಕಾಲ್ ಇದೆ, ಬಂದೆ. ಹಲೋ, ಬಿಂದಾಸ್ ಆಗಿ ಇಡೀ ಲೋಕ ಸುತ್ತಾ ಇದ್ದವಳಿಗೆ ಈಗ ಒಂದು ಕ್ಷಣ ಈ ರೂಮ್ ಬಿಟ್ಟು ಹೋಗದೆ ಇರೋ ಹಾಗೆ ಮಾಡಿಬಿಟ್ರಲ್ರಿ. ನಾನು ಆಚೆ ಹೋದರೆ ಎಲ್ಲಿ ಏನು ಅನಾಹುತ ಮಾಡ್ತಿರೋ ಅಂತ ಭಯಕ್ಕೆ ನನಗೆ ನಿದ್ದೆನೇ ಬರ್ತಿಲ್ಲ. ಪೂರ್ಣಿ ಕೈ ಒತ್ತಿದ್ರಿ, ಭಾವನ್ನ ಅಣ್ಣ ಅಂತ ಕರೆದ್ರಿ. ಆದರೆ ನಾನಾಗೆ ಏನಾದರೂ ಮಾತಾಡಿದ್ರೆ ಸುಳ್ಳು ಅನ್ನೋ ಥರ ಕೂತಿರ್ತೀರಲ್ಲ ರೀ. ನಿಮಗೆ ಗೊತ್ತಾ ನೀವಿಲ್ದಿರೋ ಇಷ್ಟು ವರ್ಷದಲ್ಲಿ ಈ ಮನೇನ ಹೇಗೆ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ ಅಂತ? ಭಾವ, ಅವಿ, ಅಭಿ, ಪೂರ್ಣಿ ಯಾರೂ ನನ್ನ ಮಾತನ್ನು ಮೀರದೇ ಇರೋ ಹಾಗೆ ಮೇಂಟೈನ್ ಮಾಡಿದ್ದೀನಿ. ನನಗೆ ಈ ಮನೆಯಲ್ಲಿ ಈ ಸ್ಥಾನ ಗೌರವ ಸಿಕ್ಕಿದ್ದೆ ನೀವು ಈ ಸ್ಥಿತಿಯಲ್ಲಿರೋದಕ್ಕೆ ಅಂದಮೇಲೆ ನೀವು ಸರಿ ಹೋಗ್ಬಿಟ್ರೆ ನನ್ನ ಕತೆ ಏನ್ರಿ? ನಾನು ಇವತ್ತೇ ನಿಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ನೀವು ಹುಷಾರಾಗ್ತಿರೋದು ನಿಜಾನ ಅಂತ ತಿಳ್ಕೊಳ್ತೀನಿ. ನಿಮ್ಮನ್ನು ಹೀಗೆ ಬಿಟ್ಟರೆ ನನಗೆ ಉಳಿಗಾಲ ಇರಲ್ಲ.
ಸದಾ ನಂಗೊಂದು ಡೌಟು. ಏನೋ ಯೂಶಲಿ ನ್ಯೂ ಕಪಲ್ಸು ಡಿನ್ನರ್ಗೆ ಅಂತ ಪ್ಲಾನ್ ಮಾಡ್ತಾರಪ್ಪ. ಇವರೇನು ಇಷ್ಟೊತ್ತಲ್ಲಿ ಅರೇಂಜ್ ಮಾಡಿಸ್ತಿದ್ದಾರೆ? ಡಿನ್ನರ್ಗೆ ಹೋದ್ರೆ ಗಂಡಾಂತರ ಅಂತ ಯಾವುದೋ ಸ್ವಾಮೀಜಿ ಭವಿಷ್ಯ ನೋಡಿದಿರ್ಬೇಕು. ನೀನೊಳ್ಳೆ. ಇನ್ನೇನು ಮತ್ತೆ ಈ ಹೊಸದಾಗಿ ಮದುವೆ ಆಗಿರೋ ಕಪಲ್ಸ್ ಅಂದರೆ ಎಲ್ಲ ಸಣ್ಣ ಇದ್ದವರೇ ಇರ್ತಾರೆ. ಅವ್ರಿಗೆ ಲಂಚ್ ಆದ್ರೇನು ಡಿನ್ನರ್ ಆದ್ರೇನು ಎಲ್ಲ ಸೆಲೆಬ್ರೇಷನ್ನೇ. ಮದುವೆ ಆಗಿ ಒಂದು 4 ವರ್ಷ ಆದಮೇಲೆ ಆ ಸೆಲೆಬ್ರೇಷನ್ನು ಬೋರಿಂಗ್ ಅನಿಸುತ್ತೆ. ಹೇಯ್ ಸದಾ ಯಾಕೆ ಹೋಗಿ ಹೇಳ್ತೀಯ? ನೋಡು, ಇಬ್ಬರ ಮನಸ್ಸಿನಲ್ಲೂ ಒಬ್ಬರ ಮೇಲೊಬ್ರಿಗೆ ಪ್ರೀತಿ ಇದ್ದರೆ ಜೀವನದ ಕೊನೆಯ ಕ್ಷಣದವರೆಗೂ ಅದು ಸೆಲೆಬ್ರೇಷನ್. ಗೊತ್ತಾಯ್ತಾ? ಕರೆಕ್ಟ್ ಸರ್. ಯಾವುದು ಕಪಲ್ಲು ತಮ್ಮ ಸೆಲೆಬ್ರೇಷನ್ಗೆ ಅಂತ ನಮ್ಮ ಕೆಫೆ ಚೂಸ್ ಮಾಡಿದಾರಲ್ಲ ಅಂತ ಖುಷಿ ಪಡೋಣ ಅಷ್ಟೇ. ಕರೆಕ್ಟ್. ಮ್ಯಾಗಿ ನೀನು ಆಗಲೇ ನನ್ನ ಪಾರ್ಟಿಲಿದ್ದೆ, ಹಿಂಗೆ ಆವಾಗ ಪಾರ್ಟಿ ಚೇಂಜ್ ಮಾಡಬಾರ್ದು. ನಾನು ಯಾವತ್ತಿದ್ರು ಮಾಧವ್ ಸರ್ ಪಾರ್ಟಿನೇ. ಮಾಧವ್ ಅವರೇ, ಯಾರೋ ಹೊಸ ಜೋಡಿ ಬರ್ತಾರೆ ಅಂತ ಅವ್ರ ಮೆನು ಹೇಳಿದ್ರಲ್ಲ, ಎಲ್ಲ ರೆಡಿ ಇದೆ. ಅವ್ರು ಬಂದರೆ ಬಿಸಿಯಾಗಿ ಹಾಕ್ಕೊಡ್ಬೋದು. ಓ, ಇಷ್ಟು ಬೇಗ ರೆಡಿನಾ? ಸರ್ ಮೆನುನ ಆ ಕಪಲ್ ಮುಂಚೆನೇ ಸೆಲೆಕ್ಟ್ ಮಾಡಿದ್ರಾ? ಹ್ಞೂ ಮ್ಯಾಗಿ. ವಾವ್, ಮೇ ಬಿ ಅವ್ರದ್ದು ಲವ್ ಮ್ಯಾರೇಜ್ ಇರಬೇಕು. ಅದಕ್ಕೆ ಆ ಹುಡುಗ ತನ್ನ ಹುಡುಗಿಗೆ ಏನು ಇಷ್ಟ ಅಂತ ಮುಂಚೆನೆ ಹೇಳಿ ಮಾಡಿಸ್ತಿದ್ದಾನೆ. ಲವ್ ಮ್ಯಾರೇಜಸ್ ಅಲ್ಲಿ ಯಾವಾಗಲೂ ಈ ಥರ ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ ಅಲ್ವಾ? ನಮಸ್ತೆ ಮಾಧವ್ ಸರ್, ನಾನು ಮೋಹನ್ ಅಂತ. ನಮ್ಮದು ರಿಸರ್ವೇಷನ್ ಆಗಿತ್ತು. ಮೋಹನ್, ಹಾಂ, ನಿಮ್ಮದೇ ಅಲ್ವಾ ರಿಸರ್ವೇಷನ್? ಹೌದು. ಅಲ್ಲ, ಹೊಸದಾಗಿ ಮದುವೆ ಆಗಿರೋ ಕಪಲ್ಲು ಅಂದರು ರಿಸರ್ವ್ ಮಾಡಿದ್ದು ನಾವೇ. ಹೊಸದಾಗಿ ಮದುವೆ ಆಗಿರೋ ಕಪಲ್ಲು ನಾವೇ. ಏನ್ ಪೂರ್ಣಿ ತುಂಬಾ ಖುಷಿಲಿದ್ದೀಯಾ? ಪಾಪಮ್ಮ, ನಿನ್ನೆ ಚಿಕ್ಕ ಮಾವ ಆಕ್ಟಿವ್ ಆಗ್ತಿದ್ದಾರೆ ಅಂತ ಅನಿಸ್ತಲ್ವಾ? ಇಂಥ ಪರಿಸ್ಥಿತಿಲಿರೋರು ಹುಷಾರಾಗೋದಕ್ಕೆ ಫ್ಯಾಮಿಲಿ ಅವರು ಏನು ಮಾಡ್ಬೋದು ಅಂತ ಆರ್ಟಿಕಲ್ ಓದ್ತಿದ್ದೆ. ಅದರಲ್ಲಿ ಅವ್ರಿಗೆ ಹಳೆ ನೆನಪುಗಳನ್ನೆಲ್ಲ ಮರುಕಳಿಸೋ ಹಾಗೆ ಮಾಡಿ ಅಂತ ಇತ್ತು. ಚಿಕ್ಕ ಮಾವನಿಗೆ ನೆನಪುಗಳೆಲ್ಲ ಮರುಕಳಿಸೋ ಹಾಗೆ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ದಾರಿ ಯಾವುದಿದೆ ಹೇಳಿ ಪಾಪಮ್ಮ? ಅದಕ್ಕೆ ಮಾವ ಚಿಕ್ಕ ಮಾವ ಇರೋ ಹಳೆ ಫೋಟೋಸ್ಗಳೆಲ್ಲ ಇರೋ ಆಲ್ಬಮ್ನ ಹುಡುಕಿ ತಗೊಂಡು ಬಂದೆ. ಹೋಗಿ ತೋರಿಸ್ತೀನಿ, ನೋಡೋಣ ಏನು ಮಾಡ್ತಾರೆ ಅಂತ. ಆದರೆ ಚಿಕ್ಕಯ್ಯವರು ರೂಮ್ನಲ್ಲಿ ಇಲ್ಲ ಪೂರ್ಣಿ. ಶಾರ್ವರಿ ಅಮ್ಮವರು ಚಿಕ್ಕಯ್ಯವ್ರನ್ನೆಲ್ಲೋ ಕರ್ಕೊಂಡೋದ್ರು. ಹೋ, ನೆನ್ನೆನೇ ಹೇಳಿದ್ರಲ್ಲ ಪಾಪಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಚಿಕ್ಕ ಮಾವ ಮೂಮೆಂಟ್ ಮಾಡಿದ್ರು ಅಂತ ನಮಗೆ ಇಷ್ಟು ಖುಷಿಯಾಗಿದೆ. ಅಂಥದ್ರಲ್ಲಿ ಇಷ್ಟು ವರ್ಷ ಒಂಟಿಯಾಗಿದ್ದಾರೆ ಅತ್ತೆ, ಅವ್ರಿಗೆ ಎಷ್ಟು ಖುಷಿ ಆಗಿರ್ಬೇಡ? ಪಾಪ, ಎಷ್ಟೇ ಬೇಸರ ಇದ್ರೂ ಈ ಮನೆಯನ್ನೆಲ್ಲ ಅವರೇ ನಿಭಾಯಿಸ್ತಿದ್ದಾರೆ. ಚಿಕ್ಕ ಮಾವ ಒಬ್ರು ಸರಿ ಹೋಗ್ಬಿಟ್ರೆ ಸಾಕು. ಹೋಗ್ಲಿ ಬಿಡಿ ಪಾಪಮ್ಮ, ಚಿಕ್ಕ ಮಾವ ಬಂದಮೇಲೆ ಇದನ್ನೆಲ್ಲ ತೋರಿಸ್ತೀನಿ. ಇದರಲ್ಲಿ ಸುಮಾರು ಫೋಟೋಗಳು ಹಾಳಾಗ್ಬಿಟ್ಟಿದೆ. ಮಾವ ಚಿಕ್ಕ ಮಾವನ ಮಟ್ಟಿಗೆ ಇದು ತುಂಬ ಮುಖ್ಯವಾದ ನೆನಪು. ಅದಕ್ಕೆ ನಾನು ಸ್ಟುಡಿಯೋಗೆ ಹೋಗಿ ಇದೆಲ್ಲ ಸರಿ ಮಾಡೋಕ್ಕೆ ಬರುತ್ತಾ ಅಂತ ಕೇಳ್ಕೊಂಡು ಬರ್ತೀನಿ. ಮಾವನ್ರ ಮೇಲೆ ಅದು ಎಷ್ಟು ಪ್ರೀತಿ ಪೂರ್ಣಿ ನಿಂಗೆ. ಆಯ್ತು, ಹೋಗ್ಬಿಟ್ಟು ಬಾ, ಹುಷಾರು. ಓ, ಮದುವೆ ಆದ ಸೆಲೆಬ್ರೇಷನ್ನು, ರೊಮ್ಯಾಂಟಿಕ್ ಲಂಚ್ ಅಂದರೆ ಯಾರು ವಯಸ್ಸಿನ ಚಿಕ್ಕವ್ರು ಬರ್ತಾರೆ ಅಂದ್ಕೊಂಡಿದ್ರಾ? ಅಯ್ಯೋ, ಹಾಗೇನಿಲ್ಲ, ನೀವು ಕೂತ್ಕೊಳ್ಳಿ ಪ್ಲೀಸ್. ಪರವಾಗಿಲ್ಲ ಮಾಧವ್ ಸರ್. 50 ವರ್ಷಗಳಾದಮೇಲೆ ಮದುವೆ ಆಗಿದ್ದಾರೆ ಅಂದರೆ ಎಲ್ಲರೂ ಆಶ್ಚರ್ಯ ಪಡೋದು ಸಹಜನೇ. ಹಾಗೆಲ್ಲ ಏನೂ ಇಲ್ಲ.
ಈ ವಯಸ್ಸಲ್ಲಿ ಮದುವೆ ಆಗಿರೋರನ್ನ ಮೀಟ್ ಮಾಡೋದು ಸ್ವಲ್ಪ ರೇರ್ ಅಲ್ವಾ, ಅದಕ್ಕೆ ಒಂದು ಕ್ಷಣ ಆಶ್ಚರ್ಯ ಆಗಿರುತ್ತೆ ಅಷ್ಟೇ. ತಪ್ಪು ತಿಳ್ಕೊಬೇಡಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇದೇ ನಿಮ್ಮ ಟೇಬಲ್ಲು. ನೀವು ಯಾವಾಗ ಆರ್ಡ್ರ್ ಮಾಡ್ತೀರೋ ಆಗ ನಿಮ್ಮ ಡಿಶಸ್ ಟೇಬಲಿಗೆ ಬರುತ್ತೆ. ತುಂಬ ಇಷ್ಟಪಟ್ಟು ಲಂಚ್ ಪ್ಲ್ಯಾನ್ ಮಾಡಿದ್ದೀರಾ ಅನಿಸುತ್ತೆ. ಹ್ಯಾವ್ ಅ ವಂಡರ್ಫುಲ್ ಟೈಮ್. ಎಂಜಾಯ್ ಮಾಡಿ. ಬನ್ನಿ. ಮನುಷ್ಯನಿಗೆ ಸ್ನೇಹನ ಮೀರಿರೋ ಒಂದು ಸಂಬಂಧ ಬೇಕು ಅಂತ ಅನ್ಸೋದು ಮಧ್ಯ ವಯಸ್ಸಾದ್ಮೇಲೆ. ಎಮೋಷನಲಿ ಡಿಪೆಂಡ್ ಆಗೋದಕ್ಕೆ ಒಂದು ಹೆಗ್ಲು ಅಂತ ಬೇಕಲ್ವ. ನಿಮ್ಗೆ ಯಾವುದು ನೆಮ್ಮದಿ ಕೊಡುತ್ತೆ ಅದೇ ಮುಖ್ಯ.